ಅಪ್ರಾಪ್ತ ಬಾಲಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೋಲಾರ ನಗರದ ಗಾಂಧಿನಗರದಲ್ಲಿ ಘಟನೆಯಾಗಿರುವುದು. 17 ವರ್ಷದ ಅಪ್ರಾಪ್ತ ಬಾಲಕ ಪವನ್ ಕುಮಾರ್ ಸೂಸೈಡ್ ಮಾಡಿಕೊಂಡಿರುವ ಬಾಲಕ ಅಂತ ಗುರುತಿಸಲಾಗಿದೆ. ಕೋಲಾರ ನಗರದ ಗಾಂಧಿನಗರದಲ್ಲಿ ಘಟನೆಯಾಗಿರುವುದು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆತ್ಮಹತ್ಯೆಗೆ ಯತ್ನಿಸಿರುವುದು. ಅದಾದ ನಂತರದಲ್ಲಿ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಪವನ್ ಕುಮಾರ್ ಸಾವನ್ನಪ್ಪಿದ್ದಾರೆ. ವಿದ್ಯಾರ್ಥಿ ಆತ್ಮಹತ್ಯೆಗೆ ನಿಖರ ಕಾರಣ ಏನು ತಿಳಿದು ಬಂದಿಲ್ಲ. ಭಾನುವಾರ ಸಂಜೆ ಆತ್ಮಹತ್ಯೆಗೆ ಯತ್ನಿಸಿದ್ದ ಬಾಲಕ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಭಾವಚಿತ್ರವನ್ನ. ಈ ಯುವಕ ನಿನ್ನೆಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಟೆಂಪ್ಟ್ ಮಾಡಿದ್ರು. ನಿಮಗೆ ಗೊತ್ತಿದೆ, ಈಗ ತಾನೇ ಶಾಲಾ ಕಾಲೇಜುಗಳೆಲ್ಲವೂ ಕೂಡ ಓಪನ್ ಆಗಿದೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ PUC ವಿದ್ಯಾರ್ಥಿ ಇರಬಹುದು. ಈತನಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣಗಳಿತ್ತು? ಏನಾದರೂ ಇತ್ತೀಚೆಗೆ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ನೇರ ಒಂದ ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಗಲಾಟೆಗಳಾಗಿರಬೇಕು, ಅಥವಾ ಯಾವುದಾದ್ರೂ ಸಬ್ಜೆಕ್ಟ್ನಲ್ಲಿ ಹಿಂದುಳಿದಿರಬೇಕು, ಫೇಲ್ ಆಗಿರಬೇಕು, ಅಥವಾ ತರಗತಿಗಳಲ್ಲಿ ಅವಮಾನಕರ ವಿಚಾರಗಳು ನಡೆದಿರಬೇಕು, ಅಥವಾ ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಕೈಗೊಳ್ಳಬೇಕಾಗಿದೆ.